ಸೊ ಎಲ್ರಿಗೂ ನಮಸ್ಕಾರ ರೀ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಏನಾಗೈತೆ ಅಂದ್ರೆ ಶಾರ್ಟ ಮೊನ್ನೆ ನೈಟನ ರಾತ್ರಿ ಗಾಡಿ ತಂದು ಬಂದ್ಲ, ಗಾಡಿ ಪಂಚರ್ ಆಗಿಬಿಟ್ಟೈತಿ. ಆದ್ರೆ ಈ ದರಿದ್ರ ನನ್ನ ಮಗ, ಲೋಫರ್ ನನ್ನ ಮಗ, ಭಿಕ್ಷುಕ ನನ್ನ ಮಗ, ಕಂಜೂಸ್ ನನ್ನ ಮಗ 10 ಪೈಸಾ ಹಾಕೋದ್ರಿ ಸ್ವಾಮಿ. ನನ್ನ ಹತ್ರನೇ 10 ರೂಪಾಯಿ ತಗೊಂಡು 10 ವರ್ಷ ಆಯ್ತು, ಇನ್ನೂ ಕೊಡ್ಲಿಲ್ಲ. ಹೌದಾ? ಇದು ಮೊನ್ನೆ ರಾತ್ರಿ ಪಂಚರ್ ಆಗೈತಿ. ನಾ ಇವಾಗ ಹೊಂಟನ್ ಪಂಚರ್ ತಕ್ಷಂಬರಕ, ಅದಕ್ಕಾಗಿ ಮುಂದೆ ಟ್ಯಾಂಕ್ ಮೇಲೆ ಕೂತ್ ಹಿಡಿಯತನ ಗಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆ್ಯಕ್ಚುಲಿ ನಾ ಬ್ಲಾಗ್ ಮಾಡೋದು ಮರ್ತಾ ಬಿಟ್ಟಿನಿ. ಮನ್ಯಾಗ ಐತ್ರನ ಬ್ಲಾಗ್ ಮಾಡ್ಬೇಕಂತಿತ್ತು ನಂದ, ಖರೆ ಮನ್ಯಾಗ ಮರ್ತಾ ಬಿಟ್ಟು ನಾ ಬ್ಲಾಗ್ ಮಾಡೋದ. ಇವಾಗ ನಾ ಅಲ್ಲಿ ಪಂಚರ್ ತಗ್ಸುವಾಗ ಸಿಗ್ತಾನು ಬರೀ ಇಂಥದೆಯಾ. ಸೊ ಕ್ಯಾಮ್ರಾ ಭಾಳ ಶೇಕ್ ಆಯ್ತು ಅನ್ಸಾಯ್ತು ನಂಗೆ, ಯಾಕಂದ್ರೆ ಮುಂದೆ ಇಲ್ಲಿ ಮೌಂಟ್ ಒಂದೈತಿ, ಆ ಮೌಂಟ್ ಹಾಕಿದ್ರೆ ನಾ ಕ್ಯಾಮ್ರಾ ಗಾಡಿ ಒಂದು ಹಿಂದಿನ ಟೈರ್ ಹೋಗಿ ಏನೋ ಹವಾನ ಇಲ್ಲ ರೀ ಒಂದಿಟ್ಟು. ನಾ ಮೊನ್ನೆ ನೈಟ್ ಬರ್ಬೇಕಾರೆ ಇಷ್ಟು ದೊಡ್ಡದು ಮೊಳ ಹೋಗ್ತಿದ್ದೆ, ಅದ್ರಾಗ ರೀ ಹೋಗ್ಬಿಟ್ಟೈತಿ. ಆಯ್ತು. ಆಮೇಲೆ ನಂಗೆ ಒಂದು ಡೌಟ್ ಐತೆ ಅವನವನ್ನ, ಅದು ಮಳೆ ರೋಡ್ ಮೇಲೆ ಮನಿಗಿರ್ತಾವ ಅಂದ್ರೆ ಹಿಂಗೆ ಮರ್ಕೊಂಡಿರ್ತಾವ ಮಳೆ ಅವ. ಆರು ಇದು ನಮ್ಮ ಗಾಡಿ ಸ್ಟೇಟ್ ಹೋಗ್ತಿರಲಿಲ್ಲ, ಅದ್ರಾಗ ಹೆಂಗೆ ಹೋಗ್ತೈತೆ ಅದು ಮಳೆ ಅಂತ ಹೇಳಂಗಿಲ್ಲ ನಮಗೆ. ಒಟ್ಟು ಮೀಟರ್ ಬೇಕು, ಮೀಟರ್ ಅದೇ ಕ್ಯಾಮ್ರಾ ಭಾಳ ಶೇಕ್ ಆಗೈತಿ. ಖರೆ ಐಫೋನ್ ಐತಿ, ಏನು ಕವರ್ ಮಾಡ್ಕೋದೈತೆ ಏನು ಮಾಡ್ತೈತಿ ಆಮೇಲೆ ನಂಗೆ ಗೊತ್ತಿಲ್ಲ ಇನ್ನು. ನೀವೇನ್ ಬಿಡ್ರಿ ಸಾವುಕಾರ ಮಂದಿ OnePlus ಎಲ್ಲ ತಗೋತೀರಿ, ನಾವು ಬರೀ ಐಫೋನ್. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಹಾಕಿರಿ ನಾ ವಿಡಿಯೋ ಮಾಡತ್ತನ ಆ ಥರ ಈ ಥರ ನೋಡ್ಬೇಕು ಏನಾಗ್ತೈತಿ. ಸೊ ಇವಾಗ ಟೈಮ್ ಬಂದು 9:30 ಆಗಿರ್ಬೋದು. ಅಜ್ಜ ಹೆಂಗೋ ಅಂಗಡಿ ಜಲ್ದಿನ ತೆಗ್ದಿದ್ದ. ಸೊ ಜಲ್ದಿ ಪಂಚರ್ ತಗ್ಸೀನಿ. ಪಂಚರ್ ಏನು ಒಂದಾಗಿತ್ತು, ಭಾಳ ಏನು ಹಾಕಿಲ್ಲ. ಸೊ ಒಂದು ಪಂಚರ್ ಆಗಿತ್ತಲ್ಲ, ಅದಕ್ಕೆ ಒಂದು 60 ರೂಪಾಯಿ ತೊಗೊಂಡ್ರು ಅಜ್ಜ. ಆಮೇಲೆ ಮೆಡಿಕಲ್ಗೆ ಅಷ್ಟು ಹೋದ್ನಿ. ಮೆಡಿಕಲ್ ಒಳಗೆ ಒಂದು ಬ್ರಷ್ ಒಂದು ತೊಗೊರ್ದಿತ್ತು, ಬ್ರಷ್ ಒಂದು ತೊಗೊಂಡು ಅದಕ್ಕೆ ಒಂದು 60 ರೂಪಾಯಿ ಕೊಟ್ನಿ. ಆಮೇಲೆ ಗಾಡಿ ಒಳಗೆ ಸ್ವಲ್ಪ ಪೆಟ್ರೋಲ್ ಆಗಿತ್ತು, ಸ್ವಲ್ಪ ಅಂದರೂ ಮೊನ್ನೆ ಹೋಗಿಲ್ಲ, ಅವತ್ತು ನಾ ಪೆಟ್ರೋಲ್ಗೆ ಹಾಕಿಲ್ಲ, ಬ್ಯಾಂಕಿಗೆ ಹೋದಾಗ ಪೆಟ್ರೋಲ್ ಹಾಕಿಲ್ಲ ನಾ. ಆವಾಗ ಕ್ಯಾಮ್ರಾ ಮೌಂಟ್ಗೆ ಹಾಕೋದ್ಲೆ ಶೇಕ್ ಆಗೈತಲ್ಲ, ಇವಾಗ ಪಂಚರ್ ತಗ್ಸೈತಿ. ಇವಾಗ ಶೇಕ್ ಆಗ್ತಿದ್ಯಾ ನೋಡ್ಬೇಕು ಗಾಡಿ. ಇವಾಗ ಪೆಟ್ರೋಲ್ ಆಪ್ಷನ್ 200, ಇವಾಗ ಶೇಕ್ ಆಗ್ತಿದ್ಯಾ ನೋಡ್ಬೇಕು ಕ್ಯಾಮ್ರಾ. ಆಗಲೇ ಗಾಡಿ ಹಿಂದೆ ಹವಾ ಹಾಕಿಲ್ಲ, ಅದಕ್ಕೆ ಶೇಕ್ ಆಗೈತದ. ಇವಾಗ ಶೇಕ್ ಆಗಿದ್ಯಾ ನೋಡೋಣ ಬರ್ರಿ. ಆ್ಯಕ್ಚುಲಿ ಅವಾಗಿದ್ರೆ ಹಿಂಗಾದ್ರೆ ಜಾಸ್ತಿ ಶೇಕ್ ಆಗಂಗಿಲ್ಲ ಅದ ಅನ್ಸ್ಮಟ್ಟಿಗೆ. ಹಿಂಗಾದ್ರೆ ಜಾಸ್ತಿ ಶೇಕ್ ಆಗಲ್ಲ ಸ್ವಲ್ಪ. ಯಾಕಂದ್ರೆ ಆಗಲೇ ಯಾಕೆ ಶೇಕ್ ಆಯ್ತಂದ್ರೆ ಅವಾಗ ಭಾಳ ಇದ್ದಿತ್ತು, ಏನಪ್ಪ ಹಿಂದೆ ಗಾಡಿ ಹವಾ ಇರೋಕ್ಕಿಲ್ಲ, ಅದಕ್ಕೆ ಶೇಕ್ ಆಗತ್ತದ ಅಷ್ಟು. ಇವಾಗ ಅಷ್ಟೊಂದು ಶೇಕ್ ಆಗಂಗಿಲ್ಲ ಜಾಸ್ತಿ. ನೋಡ್ತೀನಿ ನೋಡ್ರಿ, ಮೋಟರ್ ಬ್ಲಾಗಿಂಗ್ ಮಾಡ್ಬೇಕಂತ ಐತಿ ಏನು ಮುಂದೆ ನೋಡ್ಬೇಕು ಏನಾಗಿದೆ. ಮೋಟರ್ ಬ್ಲಾಗಿಂಗ್ ಮಾಡ್ಬೇಕಂದ್ರೆ ಭಾಳ ದಿನದಿಂದ ನೋಡೋದು ನಾನು. 2000 years later. ಮನೆಗೆ ಬಂದ್ಮೇಲೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಸೊ ನಾನು ಹೆಂಗೋ ಜಲ್ದಿ ಮನೆಗೆ ಬನ್ನಿ. ನಮ್ಮ ಮನೆಗೆ ಬಂದು ಕೂಡಲೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಇವಾಗ ಎಲ್ಲಿ ಬಂದು ಅಂದ್ರೆ ಮ್ಯಾತ್ಯೆಗಳ ಮನೆ ಕಡೆ ಬಂದು. ಇವಾಗ ಮ್ಯಾತ್ಯ ಇಲ್ಲಿ ಒಳಗೆ ನನಗಪ್ಪ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಳಗಡೆ ಅದ, ನಾವು ಅವ್ರ ಮನೆ ಬತ್ಕೊಳ್ಳಿ ನೋಡಿ, ಬತ್ಕೊಳ್ಳಿ ಇಲ್ಲೊಂದು ಕೋಳಿ ಎರಡು. ಅವ್ರ ಮನೆ ಇವಾಗ ಕಟ್ಟಾತಾರ ಹೊಸದ, ಅದನ್ನ ತೋರಿಸ್ಬೇಕು ಕಟ್ಟುವಾಗ. ಚಡ್ಡಿ ಮೇಲೆ ಏನೋ ಹೆಂಗೆ ನಿಂತಾನೆ ಮೆತ್ತ ಚಡ್ಡಿ ಮೇಲೆ. ಮಾಡ್ರೆ ಪುಗ ಕೊಡ್ತೀನಿ. ಡ್ಯಾನ್ಸ್ ಮಾಡ್ಬೇಕು ನಾವು ಪುಗ ಕೊಡ್ತೀನಿ. ಡ್ಯಾನ್ಸ್ ಮಾಡ್ರ ಇಲ್ಲಿ ಬಾ ಇಲ್ಲಿ ಪೈಲ ಬಾ ಇಲ್ಲಿ ಬಾಜುಕ್ ಬಾ ಇಲ್ಲಿ. ಹಾಂ ನೋಡಿಲ್ಲಿ ಯಾರದ ತಗೊಂಡಿಲ್ಲಿ ಇವ್ಯಾರು ಹುಚ್ಚ ನೀ ಹುಚ್ಚ ಯಾರವ ಹುಚ್ಚ ನೀ ಹುಚ್ಚ ನಿಮ್ಮ ಅಪ್ಪನ ಹೆಸರು? ಹಾಂ ನಿಮ್ಮ ಅಪ್ಪನ ಹೆಸರು ವಿಕ್ರಾಂತ. ನಿನ್ನ ಹೆಸರು ವಿಕ್ರಾಂತ್. ನಿಮ್ಮ ಅಪ್ಪನ ಹೆಸರು ಹೇಳು. ಹೆಸರೇನ? ನಿಮ್ಮ ಅವನ ಹೆಸರ? ಮತ್ತು ನಿಮ್ಮ ಅಪ್ಪನ ಹೆಸರು, ನಿಮ್ಮ ತಂಗಿ, ನಿಮ್ಮ ಅಕ್ಕನ ಹೆಸರ? ನಿಮ್ಮ ಅಕ್ಕ. ಮತ್ತು ನಿಮ್ಮ ಇನ್ನೊಬ್ಬಕಿದಾಳ, ಆಕೆ ಹೆಸರೇನು? ಮನ್ಯಾಗಿರ್ತಾಳ ಆಕೆ ಹೇಳ.
ಹೇಳ. ನಿಮ್ಮ ಅನ್ಪನ ಹೆಸರೇನ? ಹಾ ಅನಪ. ಮತ್ತೆ ನಿಮ್ಮ ಅಣ್ಣನ ಹೆಸರ? ಮತ್ತೆ ಇನ್ನೊಬ್ಬನ ಇನ್ನೊಬ್ಬನ ಹೆಸರೇನು? ಹಾ ಬಚ್ಚಾನ. ಮತ್ತೆ ಇನ್ನೊಬ್ಬನ ಅದನ್ನ ಅವನ ಹೆಸರೇನು? ನಿಮ್ಮ ಸಾರ್ಥಕನ ಹೆಸರೇನು? ಸಾಂಬಾರ್ ಸಾಂಬಾರ್ ಅವನ ಹೆಸರು ಸಾರ್ಥಕ್. ಶಾರ್ಕಟ್ ದಬ್ 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 ಬಿಡಿ. ಡ್ಯಾನ್ಸ್ ಮಾಡ್ತಿ? ಈಗ ಡ್ಯಾನ್ಸ್ ಮಾಡು ಗುಂಡೆ. ಡ್ಯಾನ್ಸ್ ಮಾಡಿ ಹಂಗೆ ಕುಣಿದ ಎಲ್ಲಿ ಹುಚ್ಚ ಸೇಮ್ ಕುಣಿಯತಾನ. ಹುಚ್ಚರ್ ಸೇಮ್ ಎಲ್ಲಿ ಕುಣಿಯತಾನೆ? ನೀ ಕುಣಿ ಎಲ್ಲಿ ಪೈಲ ಹುಚ್ಚ ಹುಚ್ಚ ಎಲ್ಲಿ ಇಲ್ಲಿ ನೋಡಿ ಎಲ್ಲಿ ಕಾಂತಿತ್ತು. ಆಮೇಲೆ ನೀ ಪೈಲ ಕುಣಿ ಆಮೇಲೆ ಕಾಂತಿತ್ತು ಅದು. ಎಲ್ಲಿ ಎಲ್ಲಿ ಆಮೇಲೆ ತೋಚ ನಿಂಗೆ ಈ ಆಮೇಲೆ ತೋಚನು ಈ ಕುನಿ ಡ್ಯಾನ್ಸ್ ಮಾಡ ಡ್ಯಾನ್ಸ್ ಮಾಡ. ಹುಚ್ಚ ಸೊ ಇವಾಗ ಎಲ್ಲಿ ಹೊಂಟೈತಂದ್ರೆ ಅಂಗಡಿಗೆ ಹೊಂಟೈತಿ ತತ್ತಿ ತರಕ. ಸೊ ಡೈಲಿ ಬ್ಲಾಗ್ ಕರ್ನ ಹಿಂಗಾಗಿದೆ. ತತ್ತಿ ತನ್ನೆ ನೀರು ತುಂಬಿನಿ ಬರೀ ಇದ ಮಾಡ್ಬೇಕಾಯ್ತು ಡೈಲಿ ಬ್ಲಾಗ್ ಒಳಗೆ. ಇನ್ನು ಮುಂದೆ ಕರೆ ಕಂಟಿನ್ಯೂಸ್ ಆಗಿ ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡ್ಬೇಕಂತ ಪ್ಲ್ಯಾನ್ ಹಾಕಿದನು. ಕಂಟಿನ್ಯೂ ಡೈಲಿ ಬ್ಲಾಗ್ ಹಾಕ್ತೀನಿ ಇನ್ನು ಮುಂದೆ. ನಂಗೆ ಆಮ್ಲೆಟ್ ಅಲ್ಲ ಎಗ್ ರೈಸ್ ಮಾಡೋಕೆ ತತ್ತಿ ಬೇಕಾಗಿದ್ದಾವೆ 3 ಹಂಗೆ. ತತ್ತಿ ತರಕ್ಕೆ ಅಂಗಡಿಗೆ ಹೊಂಟನು. ಅಂಗಡಿ ಇಲ್ಲೇ ಒಂದು 100 ಮೀಟ್ರ್ ಐತಿ. ಅಂಗಡಿಗೆ ಹೋಗಿ ತತ್ತಿ ತೊಗೊಂಬಂದ ಮನೆ ಒಳಗೆ ಸಿಗ್ತಾನೆ ನಿಮ್ಗೆ. ಇವಾಗ 3 ತತ್ತಿ ತಂದೈತಿ. ತತ್ತಿ ತೊಗೊಂಡು ಆಮ್ಲೆಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗ. ನಗು ಬರ್ಲಿಲ್ವಾ ಬ್ರೋ ಇಟ್ ಟೈಮ್ಸ್ ಟು ಎಂಡ್ ದ ಬ್ಲಾಗ್. ಈಗ ಬ್ಲಾಗ್ನ ಎಂಡ್ ಮಾಡ್ತಾನು. ಯಾಕಂದ್ರೆ ಟೈಮ್ ಎಷ್ಟೈತಿ ಇವಾಗ 9 ಗಂಟೆ 9 ಆಗಿಲ್ಲೇನ. ಇವಾಗ 8:15 ಏನೋ ಆಯಿತು. ನಾ ಇವಾಗ ಬ್ಲಾಗ್ ಎಂಡ್ ಮಾಡ್ತೀನಿ. ಯಾಕಂದರೆ ಇವಾಗ ಬ್ಲಾಗ್ ಸಣ್ಣದಾಗ್ತೈತಿ. ಯಾಕಂದ್ರೆ ನಾ ಇವಾಗ ಕಾಲೇಜ್ ಹೊಂಟಿಲ್ಲ. ಅದಕ್ಕಾಗಿ ನಾಳಿಂದ ಕಾಲೇಜ್ ಹೋಗ್ತಾನು. ನಾಳಿಂದ ಸ್ವಲ್ಪ ಲೆಂದಿ ಬ್ಲಾಗ್ ಆಗ್ತಾವೆ ಅಂದ್ರೆ ದೊಡ್ಡ ಬ್ಲಾಗ್ ಆಗ್ತಾವೆ. ನಾಳಿಂದ ಬೆಂಕಿ ಬ್ಲಾಗ್ ಮಾಡೋದು ಅಷ್ಟೇ. ಸೊ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. Very much correctly told it, and thank you very